ನೋಡಿ, ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ವಶೀಕರಣ ನಾವು ಅನ್ನೋದು ತಿಳಿಸುವ ಈ ಯಾವುದೋ ವಶೀಕರಣ ಒಂದು ತಂತ್ರ ಕ್ರಿಯೆಯಲ್ಲ, ಬಹಳ ಅಥವಾ ಶಕ್ತಿಶಾಲಿಯುತವಾಗಿದೆ. ಮಾಟ ಈ ಮಂತ್ರ ತಂತ್ರವನ್ನು ಅನ್ನುವಂತಹ ಒಮ್ಮೆ ಯಾವುದೇ ಪ್ರಯೋಗ ಥರದ್ದು ಮಾಡುವುದರಿಂದ ವಿಚಾರಗಳಿಲ್ಲ ವೀಕ್ಷಕರೇ. ಎಂತಹ ನೋಡಿ, ಹಠ ಮಾಡುವ ವಶೀಕರಣ ಸ್ತ್ರೀಯಾದರೂ ಕೂಡ ನಿಮಗೆ ವಶೀಕರಣ ವಶವಾಗಿ ಅನ್ನುವಂಥದ್ದು ನಿಮ್ಮ ಬಳಿ ಅತ್ಯಂತ ಬಂದು ಪ್ರಾಚೀನ ನಿಮ್ಮನ್ನು ಕಾಲದಿಂದಲೂ ಸೇರುತ್ತಾಳೆ. ಬಂದಿರುವಂತಹ ಒಂದು ಈ ಸರಳ ತಂತ್ರವನ್ನು ವಿದ್ಯೆ ನೀವು ಯಾವ ಆಗಿರುತ್ತದೆ ದಿನದಲ್ಲಾದರೂ ವೀಕ್ಷಕರೇ. ಸಹ ಮಾಡಬಹುದಾಗಿದೆ. ನೀವು ಇಷ್ಟಪಟ್ಟಂಥವ್ರು ವೀಕ್ಷಕರೇ, ನಿಮ್ಮ ಬಳಿ ಈ ಸರಳವಾಗಿ ತಂತ್ರವನ್ನು ಬರಮಾಡುವಂತಹ ಕೇವಲ ಒಂದು ಒಂದು ಬಾರಿ ಅತ್ಯಂತ ಮಾಡುವುದರಿಂದ ಸರಳ, ಅದ್ಭುತ ನೀವು ವಿಧಾನವನ್ನು ಅಂದುಕೊಂಡ ಇವತ್ತು ನಾನು ಕೆಲಸ ನಿಮಗೆ ಕೈಗೂಡುತ್ತದೆ. ನೋಡಿ, ನೀವು ಹಾಗಾದರೆ ಮಾಡಬೇಕಾಗಿರುವಂಥದ್ದು ಈ ಇಷ್ಟೇ. ತಂತ್ರವನ್ನು ಆಯ್ತಾ? ಹೇಗೆ ಮಾಡುವುದು ತಿಳಿಯೋಣ. ಶನಿವಾರದ ದಿನ ಪ್ರಾತಃ ಒಂದು ಕಾಲದಲ್ಲಿ ರೊಟ್ಟಿ ಬೆಳಗಿನ ಅಥವಾ ಜಾವ ಚಪಾತಿಯನ್ನು ನೀವು ಒಂದು ತೆಗೆದುಕೊಂಡು 5 ಗಂಟೆಗೆ ಎದ್ದೇಳಿ. ಅದನ್ನು ಆಯ್ತಾ? 21 5 ಗಂಟೆಗೆ ತುಂಡುಗಳನ್ನಾಗಿ ಎದ್ದು ಮಾಡಿ ಸ್ನಾನ, ಅದರಲ್ಲಿ ನಿಮ್ಮ ಇತ್ಯ ನಾವು ಕರ್ಮಗಳನ್ನು ತಿಳಿಸುವ ಈ ಒಂದು ಮುಗಿಸಿಕೊಂಡು ಶಕ್ತಿಶಾಲಿ 3 ಮಂತ್ರವನ್ನು ಎಕ್ಕದ ಬರೆಯಬೇಕು. ಗಿಡದ ಎಲೆಯನ್ನು ತೆಗೆದುಕೊಂಡು, ಮಂತ್ರ ಹೀಗಿದೆ: ಆಯ್ತಾ? 3 ಎಕ್ಕದ ಓಂ ಗಿಡದ ಎಲೆಯನ್ನು ಗಣಾಯ ತೆಗೆದುಕೊಂಡು ಸ್ವಾಹ, ಒಂದು ಎಲೆಯ ಓಂ ಮೇಲ್ಭಾಗದಲ್ಲಿ ಗಣಾಯ ನಿಮ್ಮ ಸ್ವಾಹ. ಹೆಸರನ್ನು ಬರೆಯಿರಿ. ಅಂತ ಇದೊಂದು ಹೇಳಿ ಸುಲಭವಾದ ಮಂತ್ರವನ್ನು ನೀವು ಎಕ್ಕದ ಅದರ ಗಿಡದ ಮೇಲೆ ಎಲೆಯನ್ನು ಬರೆದ ನಂತರ ಉಲ್ಟಾ ಮಾಡಿ ನೀವು 21 ಬಾರಿ ಬರೀಬೇಕು. ಪಠಿಸಬೇಕು. ಎಕ್ಕದ ಗಿಡದ ಎಲೆಯ ಮಂತ್ರ ಹಿಂಬದಿಯಲ್ಲಿ ಪಠಿಸಿದ ನೀವು ನಂತರ ಬರೆಯಬೇಕು. ಈ ಹಿಂಬದಿಯಲ್ಲಿ ತುಂಡುಗಳನ್ನು ಬರೆಯಲಾಗುತ್ತದೆ. ತೆಗೆದುಕೊಂಡು ಯಾವ ರೀತಿ ಯಾವುದಾದರೂ ನೋಡಿ, ಮರದ ಕೆಳಗೆ ಎಕ್ಕದ ಗಿಡದ ಹಾಕಬೇಕು. ಎಲೆಯನ್ನು ಶುದ್ಧವಾಗಿ ಹಾಕಿದ ಒಂದು ನಂತರ ಆ ಗಂಗಾಜಲದಲ್ಲಿ ರೊಟ್ಟಿ ಅದನ್ನು ಅಥವಾ ತೊಳ್ಕೊಳ್ಳಿ. ಚಪಾತಿಯನ್ನು ತಿನ್ನಲು ಗಂಗಾಜಲದಲ್ಲಿ ಇರುವೆಗಳು ತೊಳೆದು ಆಕರ್ಷಣೆ ಅದಕ್ಕೆ ಆಗುವಂತೆ ಸ್ವಲ್ಪ ಗಂಧವನ್ನು ಅವರು ಹಚ್ಚಿ, ನಿಮಗೆ ಗಂಧವನ್ನು ಆಕರ್ಷಣೆಯಾಗಿ ಹಚ್ಚಿಬಿಟ್ಟು ನಿಮ್ಮನ್ನು ಅದರ ಬಂದು ಮೇಲ್ಭಾಗದಲ್ಲಿ ಸೇರುತ್ತಾರೆ. ಒಂದು ಇನ್ನೆಂದಿಗೂ ಎಕ್ಕದ ಎಲೆಯ ನಿಮ್ಮಿಂದ ಮೇಲ್ಭಾಗದಲ್ಲಿ ದೂರ ನಿಮ್ಮ ಆಗುವ ಹೆಸರನ್ನು ಯೋಚನೆಯನ್ನು ಬರೆಯಿರಿ. ಸಹ ಅವರು ಇನ್ನೊಂದು ಮಾಡುವುದಿಲ್ಲ. ಎಕ್ಕದ ಎಲೆಯ ಮೇಲ್ಭಾಗದಲ್ಲಿ ನಿಮಗೆ ನೀವು ಇನ್ನೂ ಇಷ್ಟಪಟ್ಟಂತಹ ಹೆಚ್ಚಿನ ಮಾಹಿತಿ ಹೆಸರನ್ನು ಬೇಕಾದಲ್ಲಿ ಬರೆಯಿರಿ. ಸ್ಕ್ರೀನ್ ಮೇಲೆ ಕಾಣುವ ಮತ್ತೆ ನಂಬರ್ಗೆ ಒಮ್ಮೆ ಮೂರನೇ ಕರೆ ಎಲೆಯ ಮಾಡಿ ಮೇಲ್ಭಾಗದಲ್ಲಿ ಪರಿಹಾರವನ್ನು ನಾನು ನಿಮಗೆ ಕಂಡುಕೊಳ್ಳಿ. ತೋರಿಸ್ತಾ ಇರುವಂತಹ ಒಂದು ಧನ್ಯವಾದಗಳು.